ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ನಾವು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಅಣಬೂರು ಅನ್ನುವಂತ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೀವಿ. ಇಲ್ಲಿನ ಗುರು ಸಿದ್ದಣ್ಣನಗೌಡ ನಗರದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಮತ್ತು ಇದು ಕಾಡಂಚಿನಲ್ಲಿರುವಂತಹ ಗ್ರಾಮವಾಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಕರಡಿ, ಚಿರತೆ ಸೇರಿದಂತಿರುವಂತಹ ಕಾಡು ಪ್ರಾಣಿಗಳ ಹಾವಳಿಯಿಂದ ಇಲ್ಲಿರುವಂತಹ ಗ್ರಾಮಸ್ಥರು ಬೇಸತ್ತಿರುವಂತಹ ಈಗ ನಾವು ಬಹುತೇಕ ಜಗಳೂರಿಂದ ಅಣಬೂರು ಗ್ರಾಮದ ವ್ಯಾಪ್ತಿಗೆ ಬಂದಿದ್ದೀವಿ. ಈ ಅಣಬೂರು ಗ್ರಾಮದ ವ್ಯಾಪ್ತಿಯಲ್ಲಿರುವಂತಹ ಗುರು ಸಿದ್ದಣ್ಣಗೌಡ ನಗರದ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಇಡೀ ಊರು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುತ್ತೆ. ಮೊದಲನೇದಾಗಿ ಇದು ಈ ಊರಿನ ಮುಖ್ಯ ರಸ್ತೆ. ಈ ಊರಿನ ಮುಖ್ಯ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇದುವರೆಗೂ ಕೂಡ ಇದಕ್ಕೊಂದು ಕಾಂಕ್ರೀಟೀಕರಣ ಮಾಡೋದಾಗ್ಲಿ ಅಥವಾ ಡಾಂಬರೀಕರಣ ಮಾಡೋದಾಗಿ ಮಾಡಿಲ್ಲ. ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ. ಈ ಒಂದು 200-250 ಮನೆಗಳಿರುವಂತಹ ಈ ದೊಡ್ಡ ಊರಲ್ಲಿ ಹಬ್ಬಬ್ಬ ಅಂದ್ರೆ 2 ರಿಂದ 3 ಈ ತರದ ನೀರಿನ ಟ್ಯಾಂಕಿಗಳಿದಾವೆ ಅನ್ನುವಂಥದ್ದು. ಮತ್ತೆ ಮುಖ್ಯವಾಗಿ ಇದೊಂದು ಬೆಟ್ಟದ ತಪ್ಪಲಿನಲ್ಲಿರುವಂತಹ ಊರು. ಈ ಕಡೆಯಿಂದ ನಾವು ಹಿಂಗೆ ಹೋಗ್ತಾ ಹೋದ್ರೆ ಇನ್ನು ಬೆಟ್ಟ ಬರುತ್ತೆ, ಆಮೇಲೆ ಕಾಡು ಬರುತ್ತೆ. ಇಲ್ಲಿ ಏನು ಕರಡಿಗಳ ಕಾಟ ಇದೆ. ಸಂಜೆ ಕತ್ಲಾಯ್ತು ಅಂತಂದ್ರೆ ಯಾರು ಕೂಡ ಒಳಗಡೆ ಈ ಊರಿನ ಮನೆಯಿಂದ ಆಚೆ ಬರೋದಕ್ಕಾಗಲ್ಲ. ಊರ ಒಳಗಡೆಯೂ ಕೂಡ ಯಾರು ಬರಕ್ಕೆ ಆಗದಿರುವಂತಹ ಪರಿಸ್ಥಿತಿ. ಈಗಾಗಲೇ ಸಾಕಷ್ಟು ಕರಡಿ ದಾಳಿಗಳಿಂದಾಗಿ ಇಲ್ಲಿರುವಂತಹ ಜನರು ಬೇಸತ್ತು ಹೋಗಿದ್ದಾರೆ. ಕೆಲವರಿಗೆ ಜೀವನಕ್ಕೆ ಅಪಾಯ ಆಗಿದೆ. ಕೈಕಾಲೆಲ್ಲವೂ ಕೂಡ ಏಟ್ ಮಾಡ್ಕೊಂಡು ಇವರೆಲ್ಲ ಆತಂಕದಲ್ಲಿ ಬದುಕ್ತಾ ಇರುವಂತದ್ದು. ಅವ್ರನ್ನ ಮಾತಾಡ್ಸೋಣ, ಅವ್ರನ್ನ ಒಂದ್ ಕಡೆ ಸೇರಿಸಿ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆಯಲ್ಲ ಅನ್ನುವಂಥದ್ದನ್ನ ಖುದ್ದು ಅವ್ರನ್ನ ನಾವು ಮಾತಾಡಿಸಿ ತಿಳ್ಕೊಳ್ತಾ ಹೋಗೋಣ. ಎಲ್ಲಿಂದ ಬಂತು ಕರಡಿ? ಹಿಂಗ್ ಬಂತು ಎಲ್ಲಿ ಬಂದು ಕಡಿತ? ಇವತ್ತು ಯಾರನ್ನ ಕರ್ಕೊಂಡು ಹೋಗ್ತು? ಅಂತಾಗಿ 6 ಗಂಟೆ ಆಗ್ತಲ್ಲ ನಾವು ಮನೆಗೊಳಗೆ ಇರ್ತೀವಿ. ಮತ್ತೆ ಹೊರಗಡೆ ಬರಂಗಿಲ್ಲ. ಏನಾದ್ರೂ ಹೊರಗಡೆ ಬರಂಗಿಲ್ಲ. ಕರಡಿ ಕಾಟ ಬಾರಿ ಕಾಟ. ಈ ಬೆಟ್ಟದಾಗ ಇದೀವಿ ನಾವು, ಕಾಡುಗೊಳ್ರತ ಕಾಡಿನಾಗ ಇದೀವಿ ನೋಡ್ರಿ. ನಿಮ್ ಕತೆ ಏನೈತೆ ಮುಂದೆ ಕತೆ ಮಾಡ್ತಾರ ಇಲ್ಲ. ಕುಡಿಯಕ್ ನೀರು ಒಂದೇ ನಲ್ಲಿ ಸರ್, ಅದ್ರಾಗ 15 ಮನೆ ಇಡ್ಕೋಬೇಕು. ನೀರು ಕುಡಿಯೋಕ್ಕೂ ನೀರಿಗಿಲ್ಲ, ಬರೀ ಉಪ್ಪು ನೀರಲ್ಲೇ ಕುಡಿದು ಜೀವನ ಮಾಡ್ತಾ ಇದ್ವಿ. ಈ ಗ್ರಾಮಸ್ಥರೀಗ ನಮ್ ಜೊತೆಗೆ ಇಲ್ಲಿ ಬಂದಿದ್ದಾರೆ. ನಾವು ಬರ್ತೀವಿ ಅಂತಾನೆ ಅವರ ಸಮಸ್ಯೆಗಳೇನು ಅನ್ನೋದನ್ನ ಹೇಳ್ಕೊಳಕ್ ಇಲ್ಲಿ ಸೇರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ, ಯಾವ ತರದ ವಾತಾವರಣ ಇಲ್ಲಿ ಇರುತ್ತೆ ಅಂತ. ಅಣ್ಣ, ನಿಮ್ಮೂರಲ್ಲಿ ಬಹಳ ಸಮಸ್ಯೆ ಏನ್ ಗೊತ್ತಾಯ್ತು? ಸರಿಯಾದ ರಸ್ತೆ ಇಲ್ಲ, ಕರಡಿಗಳ ಕಾಟ, ಏನ್ ನಿಜವಾದ ಸಮಸ್ಯೆ ಅಂತ? ಸರ್, ಇದು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಅಣಬೂರು ಗೊಲ್ಲರಟ್ಟಿ ಗ್ರಾಮ ಅಂತೇಳಿ. ಅಣಬೂರು ಗೊಲ್ಲರಟ್ಟಿ ಗುರುಸಿದ್ದಗೌಡ ನಗರ ಅಂತ ಹೇಳಿ ಇಲ್ಲಿ ಯಾವುದೇ ಮೂಲ ಸೌಕರ್ಯ ಇಲ್ಲ. ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮಾತಾಡ್ತಿದ್ದೀನಿ. ನಾನು ಅನೇಕ ಸಾರಿ ಅಧಿಕಾರಿಗಳಿಗೆ ನಮ್ಮೂರಿಗೆ ಕರಡಿಗಳು ದಾಳಿ ಮಾಡಿದಾವೆ, ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಬಂದು ಪ್ರತಿಯೊಬ್ಬರಿಗೂ ಬಂದು ಪಂಚಾಯತಿ ಒಳಗೆ ಬಾರಿ ಎಲ್ಲ ಮಾಡಿದ ಎಷ್ಟು ಸಾರಿ ಅಧಿಕಾರಿಗಳು ಯಾವ ಗಮನಕ್ಕೆ ಬರ್ತಿಲ್ಲ. ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ಕರಡಿ ಕಾಟ ಬಾಳ. ಸುಮಾರು ಈ ಊರಲ್ಲಿ ಒಂದು 4 ರಿಂದ 5 ಜನ ಕರಡಿ ದಾಳಿ ಮಾಡಿದೆ. ಕರಡಿ ದಾಳಿಯಿಂದ ಅನೇಕ ಸಾರಿ ನಾವು ಎಲ್ಲ ಇದು ಮಾಡಿದ್ವಿ. ಇಲ್ಲಿ ಗಿಡ ಕೇಳಿದೆ, ಗಿಡ ಎಲ್ಲ ಬೆಳೆದಿದೆ. ಇನ್ನು ಇಲ್ಲಿ ಇರ್ತಕ್ಕಂಥ ಜಾಲಿ ಗಿಡಗಳು ಬೆಳೆದಾವೆ. ಇಲ್ಲಿ ಇರ್ತಕ್ಕಂಥ ಹಿಂದಿನ ಬಿಡಿಒ ಸಾರಿಗೆ ನಾನು ಅನೇಕ ಬಾರಿ ಈ ಕಿಳಿಸ್ಕೊಂಡು ಹೋಗ್ಬೈ ಅಂತ ಹೇಳ್ಕೊಂಡು ಬಿಡಿಒ ಸರ್ ಇದ್ರು. ಅವ್ರಿಗೆ ಅನೇಕ ಸಾರಿ ನಾವು ಮಾಹಿತಿ ಕೊಟ್ಟರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ಏನಪ್ಪಾ ಇಂಪಾರ್ಟೆಂಟ್ ಬೇಕಪ್ಪ ಅಂದ್ರೆ 50 ದೀಪ ಬೇಕು, ಈ ಸೋಲಾರ್ ಲೈಟ್ ಬೇಕು. ಈ ಯಾಕಪ್ಪ ಅಂದ್ರೆ ಇಲ್ಲಿ ನಾವು ಕಾಡುಗೋಲರಾಗಿ ಈ ಕಾಡಿನಂಚಿನಲ್ಲಿ ನಾವು ಜೀವನ ಮಾಡ್ತಿದೀವಿ. ಇಲ್ಲಿ ಒಂದು ಊರಂದ ಮೇಲೆ ಅದಕ್ಕೊಂದು ರಸ್ತೆ, ಕನಿಷ್ಠ ಪಕ್ಷ ರಸ್ತೆ ಸಿಸಿ ರೋಡ್ ಇಲ್ಲ ಸರ್, ಇಲ್ಲಿ ಚರಂಡಿ ಇಲ್ಲ, ಯಾವ್ದು. ಸರ್, ನಾನು ಬಹಳ ದಿವಸ ಈಗ ಒಂದು 20 ವರ್ಷ ಆಯ್ತು ಸರ್ ನಾನು ಇಲ್ಲಿ ಬಂದು. ಇಲ್ಲಿ ಬಂದಾಗಿಲಿಂದ ನೋಡ್ತೇನೆ, ಒಂದು ಕುಡಿಯೋ ನೀರು, ಒಂದು ಬೋರ್ ಒಂದು ಬಿಟ್ರೆ ಯಾವ ವ್ಯವಸ್ಥೆನೂ ಇಲ್ಲ ಸರ್. ಇಲ್ಲಿ ನಾವು ಕೇಳಿ ಗ್ರಾಮಸ್ಥರೆಲ್ಲ ಹುಡುಗರು ಕೇಳಕ್ ಹೋದಟ್ಟಿಗೆ ನಾವು ಇನ್ನು ಅನುದಾನ ಇಲ್ಲ. ಗ್ರಾಮ ಪಂಚಾಯತ್ಗೆ ಹೋಗಿ ಕೇಳಿದ್ರೆ, ಇವ ಹತ್ರ ಹೋಗಿ ಕೇಳಿದ್ರೆ, ಇವ ಬಂದೆಲ್ಲ ಎಂಕ್ವೈರಿ ಮಾಡಿದ್ದಾರೆ. ಆದ್ರೂ ಏನು ಇಲ್ಲಿ ಗಮನ ಹರಿಸಲ್ಲ ಸರ್. ಆ ಒಂದು ಇದರಿಂದ ನಮಗೆ ಮೂಲ ಸೌಕರ್ಯ ಬೇಕೇ ಬೇಕು. ಆಮೇಲೆ ನಾವು ಕಾಡಂಚಿನಾಗದೀವಿ, ಗುಡ್ಡಗಾಡು ಹರಿನಾಗದೀವಿ ಸರ್. ನಾವು ಪಕ್ಕ ಗುಡ್ಡ ಸರ್, ಇದು ಆಂಜನೇಯ ಬೆಟ್ಟ, ಇದು ಬೆಟ್ಟದ ಹರಿನಾಗದೀವಿ. ಈ ಹರಿನಾಗಿರೋದ್ರಿಂದ ನಮಗೆ ಕಾಡು ಪ್ರಾಣಿಗಳು ಭಾರಿ ಹಿಂಸೆ ಐತೆ ಸರ್. ಮಕ್ಕಳಂತೂ ಹೊರ ಬಿಡಂಗಿಲ್ಲ ಸರ್, ಅಷ್ಟು ಹಿಂಸೆ ಐತೆ ಸರ್ ನಮಗೆ. ಇದ್ರ ಬಗ್ಗೆ ಸ್ಥಳೀಯ ಶಾಸಕರಿಗೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳ ಮನವರಿಕೆ ಮಾಡಿಕೊಡ್ತಾರೆ. ಶಾಸಕರು ಕೂಡ ತುಂಬಾ ಒಳ್ಳೆಯರಿದ್ದಾರೆ. ಶಾಸಕರು ಕೂಡ ಅಧಿಕಾರಿಗಳು ಗಮನಕ್ಕೆ ತಂದಿದ್ದಾರೆ. ಬಟ್ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಯಾವುದೇ ಅಧಿಕಾರಿಗಳು, ಸರ್ಕಾರದ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಸರ್. MLA ಗಳು ಗಮನಕ್ಕೆ ತಂದಿದ್ದಾರೆ, ಅವ್ರಿಗೆ ಹೇಳಿದ್ದಾರೆ ಮಾಡ್ಕೊಡಿ ಅಂತಂದೇಳಿ. ಯಾವುದೇ ತರ ಆಗ್ಲಿ ರೋಡ್ ಇಲ್ಲಾಗ್ಲಿ. ಮತ್ತೆ ಸಂಜೆ 5:30-6 ಗಂಟೆ ಆಗ್ತಿದ್ದಂಗೆ ಏನಾಗುತ್ತಂದ್ರೆ ಇಲ್ಲಿನ ಗ್ರಾಮಸ್ಥರು
ಹೊರಗಡೆ ಬರಕ್ಕೆ ಭಯ ಪಡ್ತಾ ಇದಾರೆ. ಭಯವಿನ ವಾತಾವರಣ ಐತೆ. ಹೆಂಗೆ ಅಂತಂದ್ರೆ ಎಲ್ಲಿಂದ ಬಂತು ಕರಡಿ, ಹಿಂಗ್ ಬಂತು ಎಲ್ಲಿ ಬಂದ್ ಕಡಿತ, ಇವತ್ತು ಯಾರನ್ನ ಕರ್ಕೊಂಡು ಹೋಯ್ತು. ಈ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ ಈ ವರ್ಷದಲ್ಲೇ 8 ರಿಂದ 10 ಜನ ಕರಡಿ ಕಡ್ದೈತೆ. ಈ ವರ್ಷದಲ್ಲೇ 8 ರಿಂದ 10 ಜನ ಕರಡಿ ಕಡ್ದೈತೆ. ಮತ್ತೆ ಇಬ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಈಗಲೂ ಕೂಡ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಇನ್ನೂ ಕೂಡ ಟ್ರೀಟ್ಮೆಂಟ್ ತಗೊಂತ ಇದ್ದಾರೆ. ಏನಾಗಿದೆ ಅಂದ್ರೆ ಟ್ರೀಟ್ಮೆಂಟ್ ತಗೊಂಡಿರೋ ಅರಣ್ಯ ಅಧಿಕಾರಿಗಳ ಹತ್ರ ಹೋದ್ನಂದ್ರೆ, ಸರ್ ಈ ತರ ಆಗಿದೆ, ಪ್ರಾಬ್ಲಮ್ ಆಗಿದೆ. ಅವರು ಎಂತ ಬಡವ್ರು ಸರ್, ಮೊದ್ಲೇ ಬಡವರು. ಆ ಬಡವರಿಗೆ ಕರಡಿ ಕಡ್ದಾಗ ಸಾಮಾನ್ಯ ಜ್ಞಾನ ಇರ್ಬೇಕಲ್ಲ ಸರ್. ಏನಾದ್ರು ಅಧಿಕಾರಿಗಳಾಗ್ಲಿ ಅವ್ರಿಗೆ ಚಿಕಿತ್ಸೆ ಕೊಡ್ಸೋದಾಗ್ಲಿ, ಪ್ರತಿಯೊಂದು ಹಾಸ್ಪಿಟಲ್ ಖರ್ಚಾಗ್ಲಿ ಕೊಡ್ಬೇಕು. ಅದು ಯಾವ್ದು ಕೂಡ ಕೊಡಲ್ಲ. ಏನಂದ್ರೆ ನೀವ್ಯಾಕೆ ಮನೆ ಮಾಡ್ಕೊಂಡಿರಪ್ಪ, ಇಲ್ಲಿ ನೀವ್ಯಾಕೆ ಇದ್ ಮಾಡಿರಪ್ಪ ಅಂತ ಕೇಳ್ತಾರ ಹೊರತು ಮಾಡ್ಕೊಂಡಿದೀವಲ್ಲ ಎಲ್ಲಿಗೆ ಹೋಗ್ಬೇಕಂತೆ, ಎಲ್ಗ್ ಹೋಗ್ಬೇಕ ಗೊತ್ತಿಲ್ಲ ಸರ್. ಅವ್ರ ಮನೆಗೆ ಹೋಗ್ಬೇಕು. ಅವ್ರು ಮಾತ್ರ ಸುಖವಾಗಿ AC ರೂಮಲ್ಲಿ ಇರ್ತಾರೆ. ನಾವು ಹಿಂಗಿದ್ನಂದ್ರೆ ಕರಡಿ ಭಯದಿಂದ ತುಂಬಾ ಭಯಭೀತ. ಹೊರಗಡೆನೆ ಬರಲ್ಲ ಸರ್ ಯಾರು. ನೋಡಿ ಸರ್, ಇಲ್ಲಿ ನೀವು ಗಮನಿಸಿರ್ಬೋದು, ಯಾವುದೇ ತರದೊಂದು ಲೈಟ್ ಇಲ್ಲ. ಬೇಕಾದ್ರೆ ಈ ಲೈಟ್ ಹಾಕೊಂಡಿರೋದು ಕೂಡ ಅವರು ಸ್ವಂತ ಖರ್ಚಿಂದ ಹಾಕೊಂಡವ್ರ ಹೊರತು, ಅವ್ರವ್ರ ಮನೆ ಮುಂದೆ ಅವ್ರವ್ರೇ ಹಾಕೊಂಡಾರ, ಸ್ವಂತ ಖರ್ಚಿಂದ ಹಾಕೊಂಡವ್ರ ಹೊರತು ಯಾವುದೇ ಸರ್ಕಾರದ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಸರ್. ಮತ್ತೆ ಕರೆಂಟ್ ಬಿಲ್ ಆ ಮನೆಯವರೇ ಕಟ್ಟಬೇಕಾಗುತ್ತೆ. ಹೌದೌದು, ಇದಕ್ಕೂ ಕೂಡ ಕರೆಂಟ್. ಬಟ್ ನಾವು ಟ್ಯಾಕ್ಸ್ ಪೇ ಮಾಡಿ, ಸರ್ಕಾರಕ್ಕೆ ಟ್ಯಾಕ್ಸ್ ಪೇ ಮಾಡಿ ಮತ್ತೆ ನಮ್ ದುಡ್ಡಲ್ಲೇ ನಾವು ಜೀವನ ಮಾಡ್ತಿದೀವಿ. ಬಹಳ ತೊಂದ್ರೆ ಅಣ್ಣ. ಹೌದು ಸರ್. ಮತ್ತೆ ಈ ಗ್ರಾಮ ಪಂಚಾಯತಿಗೆ ನಾವು ಲೆಟರ್ ಕೊಟ್ಟಿದ್ವಿ, ಮತ್ತೆ ಅರಣ್ಯ ಡಿಪಾರ್ಟ್ಮೆಂಟ್ಗೆ ಲೆಟರ್ ಕೊಟ್ಟಿದ್ವಿ, CS ಗೂ ಲೆಟರ್ ಕೊಟ್ಟಿದ್ವಿ. ಯಾರೇ ಲೆಟರ್ ಕೊಟ್ಟರು ನಮಗೆ ಕೇರ್ ಮಾಡಿಲ್ಲ. ನಮ್ಮನ್ನ PDO ಊರು ಸುತ್ತ ಎಲ್ಲ ತೋರಿಸಿದ್ರು. ನಾಳೆ ಕಿಳಿತ್ನಿ ನಾಡ್ದಾಗ ಕಿಳಿತ್ನ ಅಂತ ಇವನು ಬಂದು ನೋಡಿ ಹೋಗಿದಾರೆ. ನಾಳೆ ಕಿಳಿತ್ನಿ ನಾಡ್ದಾಗ ಕಿಳಿತ್ನ ಅಂತ. ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವ್ರಿಗೆ ಹೇಳಿದ್ವಿ, ನಾವು ಕಾಡ್ ಅಂಚಿನ ಒಳಗಿದೀವಿ, ನಮಗೆ ತಂತಿ ಬೇಲೆ ವ್ಯವಸ್ಥೆ ಕೊಡ್ರಿ, ಕಾಡ್ ಪ್ರಾಣಿಗೆ ಬಹಳ ಕಷ್ಟ ಇತ್ತಂತ ಹೇಳಿದ್ವಿ. ಯಾರು ನಮ್ಮನ್ನ ಕೇರ್ ತಾಣ್ತಾ ಇಲ್ಲ. ನಮ್ಮೂರ್ ಬಗ್ಗೆ ಯಾರು ಒಂದು ಬಾಕ್ಸ್ ಚರಂಡಿ ಇಲ್ಲ, ನಮ್ಮೂರಾಗೆ ಒಂದ್ CC ರಸ್ತೆ ಇಲ್ಲ, ಒಂದ್ ಸೊಳ್ಳೆ ಕಾಟ, ಬಹಳ ತೊಂದರೆ ಆಗಿದ್ವಿ. ಜನ ಏನ್ ನೀರ್ ಕುಡಿಯೋ ನೀರಿನಾಗೆ ಕಾಯಿಲೆ ಬಂದು 5-6 ಜನ ಒಂದೇ ದಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಜಗಳೂರೇ ಸರ್, ಜಗಳೂರು ತಾಲೂಕು. ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯವಸ್ಥೆ ಆತರ ಏನಿಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮುಂದೆ ಬನ್ನಿ ಸರ್. ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮಾನ್ಯ ನಮ್ಮ ಜಗಳೂರು ಶಾಸಕರಿಗೂ ಮನವಿ ಕೊಟ್ಟಿದ್ವಿ. ಅದೇ ರೀತಿ ನಾವು ಸಂಸದರಿಗೂ ಮನವಿ ಕೊಟ್ಟಿದ್ವಿ. ಮತ್ತೆ ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸರ್ಗೂ ಮನವಿ ಕೊಟ್ಟಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೊಟ್ಟಿದ್ವಿ. ಇಲ್ಲಿ ಏನು ಕೇಂದ್ರ ಸರ್ಕಾರದ ನಾರ್ಮ್ಸ್ ಪ್ರಕಾರ ಇಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ಈ ಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯವಸ್ಥೆ ಇಲ್ಲ. ರಾತ್ರಿ ವೇಳೆ ಅಚಾನಕ ಘಟನೆಗಳು ನಡೆದ್ರೆ ರಾತ್ರಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಇಲ್ಲಿ ನಾವು ಜಗಳೂರಿಗೆ ಇಮಿಡಿಯೇಟ್ಲಿ ಹೋಗಕ್ಕಾಗಲ್ಲ. ಹಂಗ ಒಂದ್ 15-20 ಕಿಲೋಮೀಟರ್ ಆಗುತ್ತೆ ಸರ್. ಬಟ್ ರಸ್ತೆ ಕೆಟ್ಟೋಗಿದೆ. ರೋಡಾಗ ಡೆಲಿವರಿ ಆದ್ರೂ ಆದಂಗೆ ಸರ್. ಅಕ್ಕ, ಎಷ್ಟು ತೊಂದರೆ ಆಗ್ತವೆ ನಿಮ್ ಊರಲ್ಲಿ? ಬಹಳ ತೊಂದ್ರೆ ಅಕ್ಕ ಸರ್. ನಮ್ಮ ಊರಲ್ಲಿ ನಾವು ಹೊರಗಡೆಗೆ ಹೋಗೋದೇ ಬಾರಿ ಭಯ ಪಡ್ತಾರ. ಜೀವನೆಲ್ಲ ಕೈ ಹಿಡ್ಕೊಂಡು ಮಕ್ಕಳು, ಸಣ್ಣ ಮಕ್ಕಳು ಮುಂತಾಗಿ ಹೊರಗಡೆಗೆ ಹೋಗಂಗೆ ಇಲ್ಲ. ಅಂತಾಗಿ 6 ಗಂಟೆ ಆಗ್ತಂದ್ರೆ ನಾವು ಮನೆಗೊಳಗೆ ಇರ್ತೀವಿ. ಹೊರಗಡೆ ಬರಂಗಿಲ್ಲ. ಏನಾದ್ರೂ ಹೊರಗಡೆ ಬರಂಗಿಲ್ಲ. ಕಳ್ಳಿ ಕಾಟ, ಬಾರಿ ಕಾಟ ಇಲ್ಲಿ. ದಾಳಿ ಎಲ್ಲ ಮಾಡಿದ್ಯಾ ಹಿಂದೆ? ಒಂದ್ 10 ಜನ ದಾಳಿ ಮಾಡಿ ಸರ್ ಈ ವರ್ಷದಾಗ. ಮಕ್ಕಳನ್ನೆಲ್ಲ ಹೆಂಗ್ ಯಾವ ಧೈರ್ಯದ ಮೇಲೆ ಹೊರಗಡೆ ಬಿಡೋದು? ಏನ ಇಲ್ಲ, ಮನೆ ಮುಂದೆಲ್ಲ ಕುಂದಿಸ್ಕೋಬೇಕು, ಕರ್ಕೊಂಡು ಹೋಗ್ತಿರ್ಬೇಕು. ಮಕ್ಕಳನ್ನ ಆಟಕ್ ಬಿಡಕ್ಕಾಗಲ್ಲ, ಏನಲ್ಲ. ಯಾವ್ದನ್ನ ಕಾಡ್ಗೊಳ್ರ ಅಂದ್ರೆ ಕಾಡ್ನಾಗ ಇರೋದು ನಾವು. ಹಂಗ್ ಮಾಡ್ಬಿಟ್ಟವ್ರ. ಹಂಗ್ ಮಾಡಿದೆ. ಇರಬಾರ್ದು, ಬಟ್ ಹಂಗ್ ಮಾಡ್ಬಿಟ್ಟಾರಲ್ಲ. ಅಕ್ಕ, ನಮ್ ಮನೆ ರೋಡಲ್ಲಿ ಇರೋದು, ಲೈಟ್ ಕಂಬನೂ ಇಲ್ಲ. ಕಳ್ಳಿ ಬಂದ್ರೆ ಹೆಂಗ್ ಕತ್ಲಾಗು ಒಳಕ್ ನುಗ್ಗಿದ್ರು ನಮ್ಮ ಮಕ್ಕಳು ಹೊರಗೆ ಇರ್ತವೆ. ವ್ಯವಸ್ಥೆ ಏನೂ ಇಲ್ಲ. ಅರ್ಧ ಗಂಟೆ ಮುಂಚೆ ನನ್ ಮಗ ಹೊರಗಿದ್ದ, ಆ ಕಳ್ಳಿ ಮಿಸ್ ಆಗೈತ. ಕಳ್ಳಿ ಕಡ್ದಿದ್ರೆ ನನ್ ಮಗನೇ ಇರ್ತಿರ್ಲಿಲ್ಲ. ಏನು ವ್ಯವಸ್ಥೆನೂ ಇಲ್ಲ. ನಮ್ಮ ಮನೆ ರೋಡಲ್ಲೇ ಇರೋದು. ಫಸ್ಟ್ ನಮ್ಮನೆ ರೋಡಿಗೆ ಲೈಟ್ ಕಂಬನೇ ಬೇಕು. ಇಂಥ ಗುಡ್ಡಗಾವರದಾಗ ಮತ್ತೆ ಅದಕ್ಕೊಂದ್ ಸ್ವಲ್ಪ ವ್ಯವಸ್ಥೆ ಮಾಡ್ಸಕ್ಕಾಗಲ್ಲ. ಎಲ್ಲ ಓಟ್ಗಳಂತೂ ಎಲ್ಲರಿಗೂ ಬೇಕು. ಇದ್ ಮಾಡಕ್ ಯಾರಿಗೂ ಬೇಡ. ಕೈಯೆಲ್ಲ ಅಕ್ಕ ಅಮ್ಮ ಅವಾಗ ಮಾತ್ರ ಬೇಕು ನಾವು. ಈಗ ಇಂತ ಕಷ್ಟ ಸುಖಕ್ಕೆ ಏನು ಬೇಡ. ಅಜ್ಜಿ ಅಲ್ರಿ, ನಾವು ಚೆಮ್ ತಕೊಂಡ್ ಹೋಗೋದು ಅಜ್ಜೆ, ರೇಸಿಸ್ ಮಾಡೋದು ಅಜ್ಜೆ, ವಾರಕ್ ಹೋಗೋದು ಅಜ್ಜೆ. ನೋಡ್ರಪ್ಪ, ನಿಮ್ ಕೈ ಮುಗಿತೀವಿ, ನೆಲ್ಲ ರೋಡ್ ಮಾಡಿಸ್ಬೇಕು, ಜಾಲಿನೆಲ್ಲ ತಗಸ್ಬೇಕು. ಮುದುಕರು ಮುಪ್ರು ಹುಡುಗರು ಕಾಪ್ರ ಮಾಡಂಗಿಲ್ಲ. ಈ ಬೆಟ್ಟದಾಗ ಇದೀವಿ ನಾವು, ಕಾಡುಗೊಳ್ರಂತ ಕಾಡಿನಾಗ ಇದೀವಿ. ನೋಡ್ರಿ ನಿಮ್ ಕತೆ ಏನೈತೆ, ಮುಂದೆ ಕತೆ ಮಾಡ್ತಾರ ಇಲ್ಲ. ಹೇಳಿದಿರಿ MLA ಬಂದಾಗ? MLA ಮಾತಾಡ್ಸಿದಿರಾ? ಯಾವ್ ಮಾತಾಡ್ಸಿದ್ರ ನಮ್ಮಂತ ಓಟ್ ಕೇಳಕ್ ಬಂದಾಗ, ಅಯ್ಯ ಅಕ್ಕ ನಿನ್ ಖಾಲಿ ಬೇಕು, ನೀನ್ ನಮ್ ದಡವಲ್ಲ, ನಮ್ ಸಿಗವಲ್ಲ, ನನ್ಗೆ ಹಾಕ್ಬೇಕು ಓಟು. ಆಮೇಲೆ ಗೆದ್ಮೇಲೆ ಬರೋದೇ ಇಲ್ಲ. ಗೆದ್ದ ಮೇಲೆ ಇಲ್ಲ. ಯಾವ ತುಂಬಾ ಅಂಬಲ್ಲ. ಕೈಡನ್ನ ತಿನ್ಲಿ, ಸಿರ್ತನ್ನ ತಿನ್ಲಿ, ಒಂದನ್ನ ತಿನ್ಲಿ, ನಾಯನ್ನ ತಿನ್ಲಿ. ಯಾರು ತಿಂದ್ರೆ ಯಾರು ಬರಲ್ಲ.
ನಾವ್ ಕಾಲ ಮಾಡೋದು ವಜ್ಜೆ ಐತೆ ನೋಡ್ರಿ, ಮುಂದೆ ಯೋಚನೆ ಮಾಡಿ ನಿಮ್ಗಾಗಿ ಓಟ್ ಬೇಕಂದ್ರೆ ಇನ್ನೆಲ್ಲ ನಿತ್ರ ಮಾಡ್ಕೊಂಡು ಬರ್ರಿ. ಇಲ್ಲಪ್ಪ ಮಂಗದ್ರ ಅಲ್ಲೇ ಕುಂತ್ಕೊಳ್ರಪ್ಪ, ನಾವ್ ಇಲ್ಲೇ ಕಾಡಿ ತಿಂತಾವ್, ನೀವ್ ಅಲ್ಲೇ ಕುಂತ್ಕೊಳ್ರಿ ಸಾಕು. ಬರ್ಲಿಲ್ಲ ಯಾತ್ರದಿಲ್ಲಪ್ಪ, ದನ ಕರ ಹೊಡ್ಕೊಂಡ್ ಹೋಗೋದೇ ಬಂಗಾಯ್ತು. ಒಳಕ್ ಹಾಕೊಂಡವ್ರು ಹೊರಕ್ ಕೊಂಡಂಗಿಲ್ಲ. ತಮ್ಮ ಸಂಜೆ ಆತಂದ್ರೆ ನೀನು ಒತ್ತುಟ್ಟು ಬರೋ ತನಕ ನಾವ್ ಬಾಗಿಲು ತಗಂಗಿಲ್ಲ. ನಾವ್ ಬಾಳೆ ಮಾಡೋದ್ ಹೆಂಗ ಹೊಲ ಮನೆ ಕಟ್ಕೊಂಡ್ರ ಅವ್ರು. ಒತ್ತುಟ್ಟ ಎದ್ದಂಗ ನಾವ್ ಹೊಲ್ದಕ್ ಯಾವ ಮುದ್ದೆ ಮಾಡ್ಕೊಂಡ್ ಹೋಗೋಣ. ಬೇಜಾರಾಗುತ್ತೆ ನಾವ್ ಹಿಂಗೆ ಇರ್ಬೇಕು ಬಡವರು. ಮತ್ತೆ ಅವ್ರ ಹಂಗ ಇರ್ಲ ಅವ್ರ ಹಂಗ ಇರ್ಲ ಅಂತಾರ. ಅವ್ರು ಎದ್ ಮಾರ ಏನು ಬಡತನ ಅಂಬೋದು ಯಾರಿಗೆ ಬಡವ್ರ ಸಹಿ, ಸಾವುಕಾರ ಸಹಿ. ಬಟ್ಟೆ ಬೆಳಗಿದ್ದಾರನ ಬರ್ರಪ್ಪ, ಕರಗಿದ್ದಾರನ ಅವನ್ದೇಪ್ಪ. ನಾವ್ ನೋಡಿ ನೀರಿಂದ ಅಂತ ಬಾರಿ ನಮಗೆ ರೋಡಿಂದ ಅಂತಪ್ಪ. ದೇವ್ರ ನೀರಲ್ಲ ಮನೆಕಾಯಿ, ಕಾಯಿಡಲ್ಲ ಮನೆಕಾಯಿ. ಮಳೆ ಬಂದ್ರಿ ರಸ್ತೆ ಎಲ್ಲ ಅದ್ಗೆಟ್ ಹೋಗುತ್ತೆ. ಯಾತ್ರಳ ಎಲ್ಲಿ ಓಡಾಡಕ್ ಬರಂಗಿಲ್ಲ. ನಮ್ಮ ಊರು ನಮ್ಮ ಕಡೆ ಎಲ್ಲ ನುಗ್ಗಿದಾವ ಸರ್. ಅದು ಮಳೆ ಬಂದಾಗ ಎಲ್ಲ ಎಲ್ಲ ನಮ್ಮ ಮನೆ ಹತ್ರ ಎಲ್ಲ ಗುಂಡಿ ಅದಾವೆ. ಸೊಳ್ಳೆಯಾಗಿ ಮಕ್ಕಳಿಗೆಲ್ಲ ಜ್ವರ ಬರೋದಿಲ್ಲ. ನೀರಿನ ವ್ಯವಸ್ಥೆನೇ ಇಲ್ಲ ನಮ್ ಕಡೆ, ಏನಿಲ್ಲ ಅಲ್ಲಿ. ಮಳೆ ಬಂದ್ರೆ ರಸ್ತೆಗಳು ಹೆಂಗಿರುತ್ತೆ? ಎಲ್ಲ ಮನೆಕ ಬರ್ತದ ಫುಲ್ ಎಲ್ಲ ಕೆಸರೆ. ಅಂತ ಮಳೆ ಬಂದಾಗ ಏನ್ ನಾವೇನ್ ಎಲ್ಲಿ ಇರ್ಬೇಕು ಹೇಳ? ನಮ್ಮನೆ ಕಡೆ ಎಲ್ಲ ಸ್ವಚ್ಛನೇ ಇಲ್ಲ, ಸಿಸಿ ರೋಡ್ಗಳಿಲ್ಲ, ಯಾತ್ರವೂ ಇಲ್ಲ ನೋಡ್ ನಮಗೆ. ಮೂರಿನೂ ಇಲ್ಲ, ಯಾತದ್ದು ಇಲ್ಲ. ಕುಡಿಯಕ್ ನೀರು ಒಂದೇ ನಲ್ಲಿ ಸರ್, ಅದ್ರಾಗ 15 ಮನೆ ಹಿಡ್ಕೋಬೇಕು. ಯಾವುದೇ ತರ ಸರಿಯಾದ ಬೆನಿಫಿಟ್ ಇಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಸಿಗ್ತಾ ಇಲ್ಲ ಸರ್. ಸಮಸ್ಯೆ ಐತೆ. ಎಷ್ಟೋ ಜನ ಇದೇನೋ ಮಕ್ಕಳು ಹೊಟ್ಟೆಯಲ್ಲೇ ಸತ್ತಿದ್ದಾರೆ. ಸಾಕ್ಷಿಗಳು ನೀವು ಹೊಟ್ಟೆಯಲ್ಲೇ ಸತ್ತೋಗಿರ್ತಕ್ಕಂಥ ಪ್ರಸಂಗನ ಸರ್, ಅವೆಲ್ಲ ಪ್ರೂಫ್ ಸಮೇತ ಅಧಿಕಾರಿಗಳು, ತಾಲೂಕು ಆರೋಗ್ಯ ಅಧಿಕಾರಿಗಳು ಬಳಿ ಇದೆ ಸರ್. ನೀವು ಹೋಗ್ಬೇಕಿದ್ರೆ ಅವ್ರಿಗೆ ಕೇಳಿ, ನಿಮಗೆ ಪಕ್ಕಾ ಮಾಹಿತಿ ಸಿಗ್ತತೆ. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಬ್ರು 3 ಹೆಣ್ಮಕ್ಳು ಸತ್ತೋಗಿದ್ದಾರೆ. ಅವರು ಡೆಲಿವರಿ ಪ್ರಾಬ್ಲಮ್ ಆಗಿ. ನಾವು ಅದನ್ನೆಲ್ಲ ಮನವರಿಕೆ ಮಾಡಿದ್ರು ನಮ್ಮ ಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡ್ತಾ ಇಲ್ಲ. ನಮ್ಮ ಕುರಿ ಬಿಟ್ಕೊಂಬತ್ತಿಚ್ಚ ಬರ್ಬೇಕಾದ್ರೆ ಅಪ್ಪಾಜಿ ಬಂದಿಟ್ಟು ಹಿಂದಾಗ್ಬೇಡ, ಮುಂದಕ್ಕೆ ಬಾ, ಕಳ್ಳಿ ಬಂದಿತ್ತು ಅಂದೆ. ಇಲ್ಲ ಬೇಡಮ್ಮ, ಅಲ್ಲ ಟೈಮ್ ಬಾರ ಆಗೈತೆ, ಬರಲ್ಲ, ಹಿಂಗ್ ಬಾರ ಮರಗಂದೆ. ಅಷ್ಟ್ರಾಗ ಬಂದ್ಬಿಡ್ಚ. 5:30 ಆಗಿತ್ತು. ಸಂಜೆ 5:30 ಆಗಿತ್ತು. ಅವ 5:30ಗೆ ನನ್ನ ಮಗಳನ್ನ ಕರೀದ್ನ ಹಿಂದಕ್ಕೆ. ಅದೇನ ಕಳ್ಳಿ ಬೆನ್ನತ್ತಿ ಬಂದ್ಬಿಡ್ತು ನನಗೆ. ಬೆನ್ನತ್ತಿ ಬರ್ತಲ್ಲ ನಮ್ಮ ಅಪ್ಪ, ಹೋಗಮ್ಮ ನೀನು ನಿನ್ ಪಾಡಿಗೆ ನೀನು ಒಬ್ರಾದ್ರೂ ಉಳ್ಕಂತೀವಿ, ನೀನು ಹೋಗಮ್ಮ ಅಂದೆ. ನಮ್ಮ ಅಪ್ಪಾಜಿ ಹಿಡ್ಕೊಂಡ್ ಬಿಡ್ತತ್ತಲ್ಲ, ನಮ್ಮ ಅಪ್ಪಾಜಿನ ತಿಂತಂತಂದು ನನ್ನ ಮಗಳು ಹೋಗ್ಲಿಲ್ಲ. ಹೋಗ್ತತ್ತಿಗೆ ನಾನು ಸಾಕ್ತಂತ ನಾಯಿ ಇದ್ವಾ ಬಂದ್ ಹಾತ್ಕೊಂಡ್ಬಿಟ್ಟು. ಇಲ್ಲ, ನಾನು ನಾಯಿ ಬರ್ದಿದ್ರು ನಾನಿಲ್ಲ ಸರ್. ಈಗ ಇಲ್ಲೇ ಹೆಂಗಿರುತ್ತೆ ನಿಮ್ಮ ಊರಲ್ಲಿ? ಏನ್ ವ್ಯವಸ್ಥೆ, ಏನ್ ಕತೆ? ಏನಿಲ್ಲ ಸರ್, ನಮ್ಗೇನಿಲ್ಲ, ಲೈಟ್ ಇಲ್ಲ, ಏನಿಲ್ಲ. ಸರಂಡಿ ಅಲ್ಲಿ ನೀರ್ ಬಿಟ್ರೆ ಬರೀ ಸೊಳ್ಳೆನ, ರಾತ್ರಿ ಮಕನಕ ಇಲ್ಲ ಸರ್. ಅಷ್ಟು ಇದು ಆಕತ್ತೆ. ತಿರ್ಗ ಅಲ್ಲಿ ಸಂಜೆಲ್ಲ ತಿಂಗ್ ಬಂದ್ರೆ ಮುದ್ದೆ ತಗ ಬಂದ್ರೆ ಅಲ್ಲಿಂದ ಕುರಿ ಮಂತಾಗಿಂದ ಹಂಗ ಬರ್ತಾವ. ಹಂಗ ಕಳ್ಳ 5 ನಿಮಿಷಕ್ಕೆ ತಡ ಇಲ್ಲ. ತಗೊಂಡಲ್ಲ ಸ ಅಡಿಕೆಗೆ ಹಂಗ ಕಡ್ದು ಬಿಡ್ತಾವೆ. ಏನ್ ತಡಿಲ್ಲ ಅವ್ನ ಅಕ್ಕಿ ಅಂದೆಲ್ಲ ಸೀರೆ ಹಂಗ ಜಿಬ್ರಿ ಬಿಡ್ತಾವ ಸೀರೆ ಇಲ್ಲಿಂದ. ಅಷ್ಟು ಇದೈತೆ ಸರ್. ಆದ್ರೂ ಏನ್ ವ್ಯವಸ್ಥೆ ಇದುವರೆಗೂ ಯಾರು ಮಾಡ್ಕೊಂಡು ಯಾರು ಏನು ಮಾಡಿಲ್ಲ. ಯಾರು ಪಿಡಿ ಹೋಗ್ಬಣ್ಣ ಅಂತ ಇದ್ನಲ್ಲ, ಅವ್ನ ಏನು ಮಾಡಿಲ್ಲ. ಅವ್ನ ಏನ್ ಬಂದ ದುಡ್ಡು ಹೊಡ್ಕೊಂಡ ಬಿಟ್ಟ ಜಾಡ ಅಷ್ಟೇ. ಯಾವ ನಂಬರ್ಗಳಿಗೆ ಯಾರಿಗೂ ಇಲ್ಲ. ಈಗೆಲ್ಲೋದ್ರು ಅವರು ಎಲ್ಲೋದ್ ಅವ್ನು ಸತ್ನ ಏನೋ ಯಾರಿಗ್ ಗೊತ್ತಾಗ. ಸರ್, ಇದು ಮುಖ್ಯವಾಗಿ ಏನು ಪ್ರಾಬ್ಲಮ್ ಇದೆ ಅಂದ್ರೆ, ಮೇನ್ ಪಾಯಿಂಟ್ ಬಂದು ರೋಡ್ ವ್ಯವಸ್ಥೆ, 2ನೇದು ಬಂದು ಚರಂಡಿ ವ್ಯವಸ್ಥೆ, 3ನೇದು ಬಂದು ಕುಡಿಯ ನೀರಿನ ವ್ಯವಸ್ಥೆ, 4ನೇದು ಬಂದು ಫಿಲ್ಟರ್ ನೀರು ವ್ಯವಸ್ಥೆ. ಫಸ್ಟ್ ಆಫ್ ಆಲ್ ಇಲ್ಲಿ ಆಗ್ಲೇಬೇಕು, ಅದು ಇಲ್ಲ. ಅದರಿಂದ ಬಿಟ್ಟು ಇದು ಏನು ಲೈಟ್ ವ್ಯವಸ್ಥೆ ಆಗಬೇಕು. ಲೈಟ್ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಯಾರ ಸಾಕಷ್ಟು ಸರಿ. ನಾನು 2-3 ಸರಿ ಅರ್ಜಿ ಕೊಟ್ಟಿದ್ವಿ. ಅವರು ಕೆಬಿ ಕೊಡಪ್ಪ ಅಂತಾರೆ, ಕೆಬಿ ಕೊಟ್ರೆ ಪಿಡಿಒ ಕೊಡ ಅಂತಾರೆ, ಪಿಡಿಒ ಕೊಟ್ರೆ ಅಲ್ಲ CS ಕೊಡ ಅಂತಾರೆ, CS ಕೊಟ್ರೆ ಅಲ್ಲ ಇನ್ನೊಬ್ರು ಹೇಳ್ತಾರೆ. ಈಗ ಆಗೋದ್ ಬೇಡ. ಇವರು ಒಂದ್ಸರಿ ಬರ್ತಾರಂತಾರೆ, ಯಾವಾಗ ಬರ್ತಾರೆ, ಯಾವಾಗ ಕಂಬ ಆಗ್ತಂತ ನೋಡ್ರಿ. ಇದೇ ಸಾಕಷ್ಟು ಸರಿ. ಈ ಕಡೆ ಹಿಂದ್ಗಡೆ ಮನೆ ಅದಾವೆ, ಅಲ್ಲಿಂದ ಅಲ್ಲಿ ಲೈನ್ ತಗೊಂಡು ಜಾಲಿ ಇದೆ ಮಸ್ತ್. ಜಾಲಿ ಒಳಗಡೆ ಇಲ್ಲ ಇದಾವ್ರಿ. ಅದ್ರ ಏನ್ ಮಾಡಕ್ಕಲ್ಲ, ಅದ್ರಾಗ ಹೋಗ್ತಾರೆ ಜಾಲಿ ಒಳಗೆ ಹೋಗ್ತಾ ಇರ್ತಾರೆ, ಬರ್ತ ಏನ್ ಹೋಗ್ತದಾರೆ. ಅದಕ್ಕೋಸ್ಕರ ಅನೇಕ ಬಾರಿ ಪಂಚಾಯತಿಗೆ ಹೇಳಿದ್ದೀನಿ. ಈಗ ರೋಡಿನ ವ್ಯವಸ್ಥೆ ಈಗ ಹೇಳಿದೆ ಅಂದ್ರೆ, ನೀನು ಒಬ್ಬನೇ ಕೇಳ್ತೀಯ, ಆಗ ಮಾಡ್ತೀಯ, ಈಗ ಮಾಡ್ತೀಯ ಅಂತ ಅನೇಕ ಬಾರಿ ಹೇಳ್ತಾರೆ. ಈ ಪಿಡಿಒಗಳು ಒಬ್ರು ಬರ್ತಾರೆ, ಒಬ್ರು ಹೋಗ್ತಾರೆ, ಆಮೇಲೆ ಯಾರೋ ಕೊಡ್ತಾರ, ಲೆಟರ್ ಆಗೋದು, ಆ ಫೈಲ್ ಬಿಸಾಕೋದು. ಅನೇಕ ಬಾರಿ ಮನೆಗಳು ಇದು ವ್ಯವಸ್ಥೆ ಕೇಳಿದ್ರೆ, ನನ್ನ ನಂಬರ್ ದುಡ್ಡು ಕೇಳಿದ್ರೆ, ಏನೋ ಒಂದು ಕೇಳಿದ್ರೆ ಇದು ಮಾಡ್ತಾರ ಅಂತ ಹೇಳೋದು. ಇವೆಲ್ಲ ಸಮಸ್ಯೆ ಏನಾಗುತ್ತೆ ಅಂದ್ರೆ, ಇವಾಗ ಅವನ್ ಮುಂದೆ ಬಿದ್ದಂಗೆ, ಹಿಂದ್ ಬಿಳ್ದಂಗೆ. ಈ ಸಮಸ್ಯೆ ಯಾರಿಗೂ ಆಗೋದು ಬೇಡ.
ಫಸ್ಟ್ ಆಫ್ ಆಲ್ ಏನಂದ್ರೆ ಎಲ್ಲರೂ ಒಗ್ಗಟ್ಟಿನಿಂದ ಒಂದೇ ತರ ಆಗಿ ಒಂದೇ ಬಾಳಾಗಿ ಇದು ಮಾಡ್ಬೇಕು. ಈಗ ನಾವು ಮುಂದುವರಿತೀವಿ ಇನ್ನೊಬ್ರು ಮುಂದುವರಿಯೋದು ಅದು ಸಮಸ್ಯೆ ಆಗ್ಬಾರ್ದು. ಎಲ್ಲರೂ ಒಂದೇ ಸಾವು ಮಾಡ್ದಾಗ ಇರಬೇಕು. ಮೇನ್ ಪಾಯಿಂಟ್ ಬಂದು ಅಣಬೂರು ಗೊಲ್ರಟ್ಟಿಲಿಂದ ಹೊಸೂರು ಶಿರಡಿ ಗುರ್ಸಿದ್ಗೋಡ ನಗರ ತಕನ ಒಂದು ಲೈಟ್ ವ್ಯವಸ್ಥೆ ಬೇಕು. ಯಾಕಂದ್ರೆ ನೈಟ್ ಹೊತ್ತು ಅಲ್ಲಿ ಓಡಾಡೋ ವ್ಯವಸ್ಥೆ ಎಲ್ಲರೂ ರೈತರು ಮಾಡ್ತಿರ್ತಾರೆ. ಯಾಕಂದ್ರೆ ಅನೇಕ ಬಾರ ಮತ್ತೆ ಏನು ಸ್ವಂತ ಆಗ್ತದ್ರೆ ಹೌದು. ಈಗ ಏನಾಗ್ತದೆ ಕೇಳಂಗಿಲ್ಲ. ಹೌದು ಸರ್, ಇದು ಈ ಬೇಕು ಬೀದಿ ಲೈಟ್ ತಗೊಂಡ್ಬಂದು ಹಾಕ್ಬಿಟ್ಟವ್ರಲ್ಲ ಸರ್, ಏನ್ ಮಾಡಕ್ಕಲ್ಲ ಇವರು ಈಗ ಕೈಲಿಂದ ಸ್ವಂತ 10 ಮನೆ ಇರೋದ್ರೆ ಈ ಗ್ರಾಮದಲ್ಲಿ ಐತೆ. ಇದರಲ್ಲಿ ಒಂದು 50 ಮನೆ ಮಾತ್ರ ಅವರು ಕುಟೀರ ಜ್ಯೋತಿ ಅಂತ ಹೇಳ್ಕೊಟ್ಟಾರ ಸರ್. ಅದು ಬಿಟ್ರೆ ಉಳಿದರೆಲ್ಲ ಅವ್ರವ್ರು ವೈಯಕ್ತಿಕವಾಗಿ ಹಾಕೊಂಡ್ತಾರ ಸರ್. ಅವ್ರವ್ರ ವೈಯಕ್ತಿಕವಾಗಿ ಕೈಯಿಂದ ಕಾಸು ಹೋಗಿ ತಂದು ಮಾಡ್ಕೊಂಡ ಸರ್. ಬರೀ ಕುರಿ ಮೇಕೆ ಸರ್, ಕಾಡುಗಳು ಸರ್. ನಾವು ಕುರಿ ಮೇಕೆ ಇದ್ದಾನ ಬಿಟ್ರೆ ಇನ್ನೇನಿಲ್ಲ ಸರ್. ಬೇರೆ ಕೂಲಿ ಕೆಲಸ ಇಲ್ಲ ಸರ್. ದಾವಣಗೆರೆ ಜಗಳೂರು ಯಾರು ಹೋಗಲ್ಲ ಸರ್. ಕುರಿ ಕಾಯೋದು ಇಲ್ಲೇ ಹತ್ರ ಹಳ್ಳಿಗೆ ಕೂಲಿ ಕೆಲಸ ಮಾಡ್ಕೊಂಡ ಸರ್. ಎಷ್ಟು ದುಡಿತೀರಿ ದಿನಕ್ಕೆ? 200-300 ಅಷ್ಟೇ. ರಾಗಿ ಕೊಯ್ಯಕ ಜೋಳ ಮರಿಯಕ ಅಷ್ಟೇ. ಕುರಿ ಮೇಕೆ ದನ ಜಾಸ್ತಿ. ಇಲ್ಲ ನೀರಿನ ವ್ಯವಸ್ಥೆ ಸಹ ಈ ಜಾಲಿಯಾಗ ಹೋಗಿ ಒಳ್ಳೆ ನೀರಿದು ಇದ್ದಾವಲ್ಲ ಉಪ್ಪು ನೀರು. ಆ ಉಪ್ಪು ನೀರು ಕುಡಿದ್ಬಿಟ್ರೆ ಒಂದೇ ದಿನ ಚಮ್ನ ನೀರಿಟ್ರೆ ತಿರ್ಗೊಂದ್ ದಿನ ಬೆಳಗ್ಗೆ ನೋಡಿದ್ರೆ ಬರೇ ಉಪ್ಪು ನೀರು ಹಂಗ ಬೆಳ್ಳಗ ಸುತ್ತಾರ್ಕ ಗಡ್ ಕಟ್ಟಿರ್ತಾರ ಸರ್. ಒಳ್ಳೆ ಬೋರ್ ವ್ಯವಸ್ಥೆ ನೀರು ಇಲ್ಲ ಸರ್. ಇಲ್ಲಿ ಬೋರ್ ಇದೆ. ಇದಕ್ಕೆ ಲೈಟ್ ಇದಕ್ಕೆ ವೈರ್ ಹೇಳ್ಕೊಟ್ರು. ವೈರ್ ಹೇಳ್ಕೊಡ್ತಂದ್ರೆ ಅದಕ್ಕೆ ಊಟ ತಂದ್ರು. 2 ದಿನಕ್ಕೆಲ್ಲ ಮುರಿದೋಯ್ತು. ನೀರಿತ್ತಿಲ್ಲಿ. ನೀರು ಕುಡಿಯೋಕ್ಕೂ ನೀರಿಗಿಲ್ಲ. ಬರೀ ಉಪ್ಪು ನೀರಲ್ಲೇ ಕುಡಿದು ಜೀವನ ಮಾಡ್ತಾ ಇದೀವಿ. ನೀರಿನ ವ್ಯವಸ್ಥೆ ಇಲ್ಲ, ಫಿಲ್ಟರ್ ವ್ಯವಸ್ಥೆ ಇಲ್ಲ, ಏನ್ ಕರೆಂಟ್ ಇಲ್ಲ. ನಾವು ಸ್ವಂತ ಕೈಲ ಎಳ್ಕೊಳೋದು. ಕರೆಂಟ್ ಬಿಲ್ ಇಲ್ಲ. ಯಾರು ಇಲ್ಲಿ ಬಂದ್ ಕೇಳೋರಿಲ್ಲ ಅಲ್ಲ ಸರ್. ಹೆಂಗ್ ಹೇಳ್ಕೊಂಡ್ರಿ? ಅದನ್ನ ಕಟ್ ಮಾಡ್ತಾ ಇದಾರೆ ಸರ್. ಅದನ್ನ ಬಂದ್ ಕಟ್ ಮಾಡಿ ಹೋಗ್ತಾ ಇದಾರೆ. ನಾ ಸ್ವಂತ ಕೇಳ್ಕೊಳೋದು ಕಟ್ ಮಾಡಿ ಹೋಗ್ತಾ ಇದಾರೆ. ಇಲ್ಲಿ ನಾವ್ ಹೊಲ್ದಾಗ ಮನೆ ಜೀವನ ಮಾಡೋದು. ಅದ್ರಾಗ ಸಾಯಂಕಾಲ ಸುಳ್ಳು ಸರ್. ನೀವು ಎಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ ಬರ್ರಿ, ಆಮೇಲೆ ಗೊತ್ತಾಗತ್ತೆ ಸುಳ್ಳು ಹೇಳ್ತಾರ ನಿಜ ಹೇಳ್ತಾರ. ಫುಲ್ ಹೋದ್ರೆ ರೌಂಡ್ ಫುಲ್ ಹೋದ್ರೆ ಗೊತ್ತಾಗ್ಬಿಡುತ್ತೆ ಸರ್. ನಮ್ಮ ಮನೆ ಪಕ್ಕ ರೋಡೇ ಇರೋದು. ರೋಡಾಗೆ ಜಾಲಿ ಸರ್. ಆ ಜಾಲಿ ಕುತ್ಕೊಂಡ್ರೆ ನಾವು ಹೊರಗಡೆ ಬಂದ್ರೆ ಒಳಗ ಅಡ್ಗೆ ಮಾಡ್ಕೊಂತಿದ್ರು ಮಕ್ಕಳು. ಹೊರಗಡೆ ಬಂದ್ರೆ ಅದ್ ತಿಂದ್ರು ಯಾರು ಕೇಳಾರಿಲ್ಲ ಸರ್. ಅದ್ರ ಒಳಗಡೆ ಅಡಕ್ ಕೂತ್ರೆ ಗೊತ್ತು. ಜಾಲಿ ಒಳಗಡೆ ಕುಂತ್ರೆ ನಮ್ಮ ಮನೆ ಒಳಗಡೆ ಅಡ್ಗೆ ಮಾಡ್ತಿರ್ತೀವಿ. ಮಕ್ಕಳು ಆಟ ಆಡ್ತಿರ್ತಾರ ಹೊರಗಡೆ. ಅಲ್ಲಿ ಒಳಗಡೆ ನಾವು ಇದ್ರೆ ಮಕ್ಕಳು ಹೊರಗಡೆ ಇದ್ರೆ ಹೆಂಗ್ ಗೊತ್ತಾಗುತ್ತೆ ಸರ್ ಕಳ್ಳಿ ಇಲ್ಲೇ ಇದೆ ಹೊರಕ್ ಹೋಗ್ಬಾರ್ದಂತ? ವ್ಯವಸ್ಥೆನೇ ಇಲ್ಲ. ಎಲ್ಲರೂ ಬಂದ್ ಹಿಂಗ್ ಕೇಳ್ತಾರ, ಯಾರು ವ್ಯವಸ್ಥೆ ಮಾಡ್ತಿಲ್ಲ. ನೀರು ಇಲ್ಲ, ಫಿಲ್ಟರ್ ನೀರಿಲ್ಲ, ಕುಡಿಯೋ ನೀರು ಆಗ್ಲಿ, ಈಗ ಬರೋ ದಿನ ನೀರು ಆಗ್ಲಿ, ಚಂಬಿನ ನೀರಾಗಿದ್ರೆ ಎಲ್ಲ ಗೆರೆ 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 ಆಗುತ್ತ. ಕುಡಿಯೋ ನೀರೇನೇ ವ್ಯವಸ್ಥೆ ಇಲ್ಲ ಸರ್. ಕೆರೆ ನೀರು ಕುಡಿತೀರಲ್ಲ? ಅವನ್ನೇ ಕುಡಿಬೇಕು. ನೀರು ಇಲ್ಲ ಯಾವ ನೀರು ಕೊಡ್ತಾರೆ ಕುಡಿಯಕ್ಕೆ? ಎಲ್ಲ ಅವೇ ನಾವ್ ಬಂದಾರಂತ ಅವ್ರೇನ್ ಎಲ್ಲ ಜಗಳೂರ್ಲಿಂದ ತರಕಾಕತ್ತ ಆಗಲ್ಲ. ಅವೇ ಅವನು ಕುಡಿಬೇಕು, ಹೋಗ್ತಿರ್ಬೇಕು. ಬಹಳ ತೊಂದರೆ ಆಗತ್ತಮ್ಮ ಈ ಕಡೆಗೆ. ಹೆಣ್ಮಕ್ಳಿಗೆ ಬಹಳ ತೊಂದ್ರೆ ಆಕತ್ ಸರ್. ನಾವೆಲ್ಲ ನಮ್ಮ ಮಕ್ಳನ್ ಬಿಟ್ರೆ ನಮ್ಮನೆ ಆ ಕಡೆಗೆಲ್ಲ ಬಹಳ ಜಾಲಿ ಐತ್ ಸರ್. ಮನೆಯಿಂದೆಲ್ಲ ನಾವ್ ಎಲ್ಲಿಗೆ ಹೋಗ್ಬೇಕು ಸರ್? ಬಹಳ ತೊಂದ್ರೆ ಆಗ್ತದ ಸರ್. ಹಿಂಗೆ ಇರ್ಬೇಕಂದ್ರೆ ಹೆಂಗ್ ಸರ್? ಅಟ್ಲಿಂಗಪ್ಪ ಎಷ್ಟನೇ ಕ್ಲಾಸ್? 8ನೇ ಕ್ಲಾಸ್. 8ನೇ ಕ್ಲಾಸ್. ಏನ್ ಊರಲ್ಲಿ ರಸ್ತೆನೂ ಇಲ್ಲ, ಏನೂ ಇಲ್ಲ, ಕರಡಿ ಬರ್ತಾವ? ಇಲ್ಲ ಸರ್, ಕರಡಿ ಇಲ್ಲೇ ಬಂದಿತ್ ಸರ್. ಮೊನ್ನೆ ಇಲ್ಲೇ ಬಂದು ಕುತ್ಕೊಂಡ್ ಸರ್. ಇಲ್ಲೇ ಅಂಗಡಿಗೆ ಹೋಗೋಣ ಅಂತ ಬಂದಿತ್ ಸರ್. ಇಲ್ಲೇ ಬಂದು ಕುತ್ಕೊಂಡು ಓಡ್ಬಿಟ್ಟು ಸರ್. ಹೊಟ್ಟೆಕ್ಕೆ ಜನ ಬಂದು ಕದಿಂಬ್ರ ಸರ್. ಭಯ ಆಗುತ್ತೆ ಸರ್. ಇಲ್ಲಿ ಲೈಟ್ನೇ ಇಲ್ಲ ಸರ್. ಇಲ್ಲಿ ಲೈಟ್ನೇ ಇಲ್ಲ ಸರ್. ಏನೈತ ಅನ್ನೋದು ಮುಂದೆ ಏನೈತ ಅನ್ನೋದೇ ಗೊತ್ತಾಗಲ್ಲ ಸರ್. ಇಲ್ಲಿ ಭಯ ಆಗುತ್ತಾ? ಹುಡುಗರ ಜೊತೆ ಹೊರಗಡೆ ಎಲ್ಲ ಬಂದು ಆಡಕ್ಕಾಗಲ್ಲ? ಆಡಕ್ಕಾಗಲ್ಲ ಸರ್. ಯಾವತ್ತಿಗೆ ನಾ ಇಷ್ಟ ದೊಡ್ಡ ಏನಂದ್ರೆ ಯಾವತ್ತಿಗೆ ಆಟ ಆಡಕ್ಕೆ ಹೋಗಿಲ್ಲ ಸರ್. ಹೊರಗಡೆಗೆ ಬರಲ್ಲ? ಹೊರಗಡೆಗೆ ಬರಂಗಿಲ್ಲ ಸರ್. ಇದ್ರೆ ಬರ್ತೀವಿ ಸರ್, ಇಲ್ಲಾಂದ್ರೆ ಬರಕ್ಕೆ ಆಗಲ್ಲ ಹೊರಗಡೆನೆ. ಎಷ್ಟನೇ ಕ್ಲಾಸ್ ನೀನು? 8ನೇ ಕ್ಲಾಸ್. ಯಾವ ಸ್ಕೂಲ್? ಅಲ್ಲೇ ಮೇಲೆ ಇದೆಯಲ್ಲ, ಅದೇ ಮೇನ್ ರೋಡ್ ಅಲ್ಲಿ ಇದೆಯಲ್ಲ. ಚೆನ್ನಾಗಿ ಓದಿ ದೊಡ್ಡದಾಗಿ ಬೆಳಿಬೇಕು, ಇಲ್ಲಾಂದ್ರೆ ಇದೇ ಊರಲ್ಲಿ ಮತ್ತೆ ಇರ್ಬೇಕಾಗ್ತದೆ ಸರ್. ಏನು ಅಂದ್ರೆ ಒಂದು ಸಮಸ್ಯೆ ಏನು ಅಂದ್ರೆ, ನಾವು ಸಿಟಿಯಲ್ಲಿ ಕರಡಿ ನೋಡ್ಬೇಕು ಅಂದ್ರೆ ಝೂಗ್ ಹೋಗ್ತಿವಿ. ಇಲ್ಲಿ ನಿಮ್ ಮನೆಗೆ ಮನೆ ಬಾಗ್ಲಿ ಬರ್ತಾರೆ. ಮನೆ ಬಾಗ್ಲ ಮಕ್ಕಳು, ಹೆಣ್ಣು ಮಕ್ಕಳು ಪ್ರತಿಯೊಬ್ರು ನೋಡ್ತಾ ಇದಾರೆ ಸರ್. ಈಗ ನಾಯಿ ನರಿ ಬೆಕ್ಕು ಸಾಕ್ತಿವಲ್ಲ, ಈ ಕರಡಿ ಸಾಕು ಪ್ರಾಣಿ ಆಗ್ಬಿಡ್ತಾವ. ನಮಗೆ ನಮ್ಮ ಊರಿಗೆ ಕರಡಿನೇ ಸಾಕು ಪ್ರಾಣಿಗಳು ಆಗ್ಬಿಡ್ತಾವ. ನೋಡಿಲ್ಲ ಒಂದು ದಿನನೇ ಇಲ್ಲ. ನಾ ಇವತ್ತು ಕರಡಿ ನೋಡಿಲ್ಲ ಅಂತ ಮಾನವರೇ ಅಂತ ನೋಡಿ ಇಲ್ಲೇ ಇಲ್ಲ. ಪ್ರತಿಯೊಂದು ಒಬ್ಬರಿಗಾದ್ರೂ ಕಂಡೆ ಕಾಣುತ್ತೆ ಕರಡಿ. ಇವತ್ತು ಯಾರಿಗೆ ಕಡಿತದಂತ ಜೀವ ಬೈದಿರ್ತಾರೆ ಸರ್. 8ನೇ ಕ್ಲಾಸ್ ಮಗು. ನಾನು ಇಷ್ಟು ದೊಡ್ಡವನಾಗಿದ್ದೀನಿ, ಒಂದಿನ ಹುಡುಗರ ಜೊತೆಗೆ ಹೋಗಿ ಹೊರಗಡೆ ಆಡಕ್ ಆಗಿಲ್ಲ ನನಗೆ.
ಆಡಕ್ಕಾಗಲ್ಲ. ಭಯ, ಕರಡಿ ಭಯ, ಬೇಜಾರಾಗುತ್ತೆ ಸರ್. ಹೌದೌದು. ಆ ಮಕ್ಕಳಿಗೆ ಏನು ಒಂದು ವಯಸ್ಸಿನ ಮಕ್ಕಳಿರ್ತಾರ, ಅವ್ರಿಗೇನು ಆಸೆ ಇರುತ್ತೆ ಅಂದ್ರೆ ಹುಡುಗರ ಜೊತೆ ಹೋಗಿ ಆಟ ಆಡ್ಬೇಕು, ನಾವು ಅವ್ರ ಬಾಲ್ಯ ಕಳೆಯೋದು ಅಂತ ಇರ್ತೈತೆ. ಆ ಬಾಲ್ಯನ ಸರ್ಕಾರ ಅನ್ನೋದು ಕಸ್ಕೊಂಡ್ಬಿಟ್ಟೈತೆ ಅಂತ ಅನಿಸ್ತದೆ, ಕಿತ್ಕೊಳ್ತಾ ಇದೆ. ಈ ಗ್ರಾಮದ ಈ ಊರಿನ ಜನರ ಮಾತು, ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ, ಅಂದ್ರೆ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಇಡೀ ಗ್ರಾಮಕ್ಕೆ ಬೀದಿ ದೀಪದ ವ್ಯವಸ್ಥೆ ಇಲ್ಲ, ಇಲ್ಲಿ ರಾತ್ರಿ ಆದ್ರೆ ಓಡಾಡೋದಕ್ಕಾಗಲ್ಲ, ಕರಡಿ ಕಾಟ, ಕಾಡು ಪ್ರಾಣಿಗಳ ಕಾಟದಿಂದಾಗಿ ಈ ಗ್ರಾಮಸ್ಥರು ಬೇಸತ್ ಹೋಗಿರುವಂತದ್ದು. ಈಗಾಗಲೇ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಸ್ಥಳೀಯ ಶಾಸಕರಿಗೆ, ಸಂಸದರಿಗೆ, ಅಧಿಕಾರಿಗಳಿಗೆ ಈ ಎಲ್ಲಾ ವ್ಯವಸ್ಥೆಗಳನ್ನ ಒದಗಿಸುವಂತೆ ಮನವಿ ಮಾಡಿಕೊಟ್ರು ಕೂಡ ಯಾರು ಕೂಡ ಅದಕ್ಕೆ ನಮ್ಮ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ ಕೊಡ್ತಾ ಇಲ್ಲ ಅನ್ನುವಂಥ ಬೇಸರ ಮತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು.